ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಕೇಳಿದರೆ, ಕಾಮಿಡ್ಕೇದು ರಿಸಲ್ಟ್ ಅಪ್ಡೇಟು. ಇವತ್ತು ಮಾಕ್ ಅಲಾಟ್ಮೆಂಟ್ನ ರಿಸಲ್ಟನ್ನು ಇವತ್ತು ಕೊಡ್ತಾ ಇದ್ದಾರೆ ಅಕಾರ್ಡಿಂಗ್ ಟು ದ ಸ್ಕೆಡ್ಯೂಲು. ಅವರು ಬಿಟ್ಟಂಥ ಟೈಮ್ ಟೇಬಲ್ನ ಪ್ರಕಾರ ಇವತ್ತು 22 ಜುಲೈ 4 PM ಮಾಕ್ ಅಲಾಟ್ಮೆಂಟ್ನ ರಿಸಲ್ಟನ್ನು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇವತ್ತು ಮಾಕ್ ಅಲಾಟ್ಮೆಂಟನ್ನು ರಿಸಲ್ಟ್ ಕೊಡೋ ಚಾನ್ಸಸ್ ವೆರಿ ಹೈ ಇದೆ, ಆಯಿತಾ. ಆ್ಯಂಡ್ ಇದರಲ್ಲಿ ನೋಡಿ, ಇದಾದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ ನಂತರ 4 PM ನಂತರ ಮತ್ತೆ ಎಡಿಟಿಂಗಿಗೆ ಚಾನ್ಸ್ ಇರುತ್ತೆ. ಅಂದರೆ ನೀವು ಕಾಲೇಜನ್ನು ಆ್ಯಡ್ ಮಾಡ್ಬೋದು, ಕಾಲೇಜನ್ನು ಡಿಲೀಟ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು, ಏನೂ ಕೂಡ ಮಾಡ್ಬೋದು. ಆ ಚಾನ್ಸಸ್ ಇದೆ. ಇವತ್ತು 4 PM ರಿಸಲ್ಟ್ ಬಂದರೆ, ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬಂದರೆ ಮತ್ತೆ ಎಡಿಟಿಂಗ್ ಮಾಡ್ಬೋದು. ಸೊ ಇವತ್ತು ಏನು ರಿಸಲ್ಟ್ ಬರುತ್ತೆ ಅದು ಆ್ಯಕ್ಚುಯಲ್ ರಿಸಲ್ಟ್ ಅಲ್ಲ, ಸುಮ್ಮನೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟು. ಆಲ್ಮೋಸ್ಟ್ ಹೆಚ್ಚಿನ ಟೈಮ್ ಏನಾಗುತ್ತೆ, ಮಾಕಿದ್ದು ಏನು ರಿಸಲ್ಟ್ ಬಂದಿರುತ್ತೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಹೆಚ್ಚಿನ ಟೈಮ್. ಫಸ್ಟ್ ರೌಂಡಲ್ಲಿ ಅದೇ ಬರುತ್ತೆ. ಇನ್ ಕೇಸ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಅರೇಂಜ್ ಮಾಡಿದಾಗ, ಆರ್ಡರ್ ಮಾಡಿದಾಗ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಹಾಗಂತ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲೇ ಬಂದಿದ್ದು ಫೈನಲ್ ಅಂತ ತಗೊಳ್ಬೇಡಿ. ಫಸ್ಟ್ ರೌಂಡ್ ರಿಸಲ್ಟಲ್ಲೂ ಕೂಡ ಚೇಂಜಸ್ಗಳಾಗೋ ಚಾನ್ಸಸ್ ವೆರಿ ಹೈ ಇದೆ, ಆಯಿತಾ. ಸೊ ನನ್ನ ಪ್ರಕಾರ ಅಂದರೆ KEA ಡೈರೆಕ್ಟರ್ ಆಗಿರುವಂಥ ಪ್ರಸನ್ನಕುಮಾರ್ ಸರ್ ಅವರು ಹೇಳಿದ ಪ್ರಕಾರ KCET ಮತ್ತು ಕಾಮಿಡ್ಕೆ, KCET ಬಂದಾದಮೇಲೆ ಕಾಮಿಡ್ಕೆ ಕೊಡ್ತೇವೆ, ನಾವು ವೆಯ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಬಟ್ ಗೊತ್ತಿಲ್ಲ, ಈ KEA ಅಂದರೆ ಕಾಮಿಡ್ಕೆದು 28ಗೆ ನಮಗೆ ಆ್ಯಕ್ಚುಯಲ್ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. KCET ಅಕಾರ್ಡಿಂಗ್ ಟು ಪ್ರೀವಿಯಸ್ನ ಪ್ರಕಾರ 28 ಬರಬೇಕಾಗಿತ್ತು. ಬಟ್ ಇದು ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ಯಾಕಂತ ಕೇಳಿದ್ರೆ ಮೆಡಿಕಲ್ ಇದು ಆಮೇಲೆ ಇದೆಲ್ಲ ಬಂದಾದಮೇಲೆ ಪೋಸ್ಟ್ಪೋನ್ ಆಗಿದೆ. ಅಂದರೆ ಇವತ್ತಿನವರೆಗೆ ನಿಮಗೆ ಏನು ಹೇಳ್ತಾರೆ, ಸೀಟ್ ಅಂದರೆ ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ಚಾನ್ಸನ್ನು ಕೊಟ್ಟಿದ್ದಾರೆ ಇವತ್ತಿನವರೆಗೆ, 22 ಅದು. ಸೊ ಇವತ್ತು ಇನ್ ಕೇಸ್ ಕ್ಲೋಸ್ ಆದರೆ, ಇವತ್ತು ಸಂಜೆ ಕ್ಲೋಸ್ ಆದರೆ ಇದಾದ 3 ದಿನದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಯಾವುದರಲ್ಲಿ? KCETಯಲ್ಲಿ. ಇದಾದ 3 ದಿನದ ನಂತರ, ಅಂದರೆ ನಾವು ಪ್ರೀವಿಯಸ್ ಅವ್ರು ಏನು ರಿಲೀಸ್ ಮಾಡಿದ್ರು ಅದನ್ನು ಚೆಕ್ ಮಾಡಿದರೆ. ಯಾಕಂತ ಕೇಳಿದರೆ ಒಂದು ಸಾಫ್ಟ್ವೇರ್ ನಿಮಗೆ ಮಾಕ್ ಅಲಾಟ್ಮೆಂಟಿಗೆ ನೀವು ಆಪ್ಷನ್ ಎಂಟ್ರಿನ ಮಾಡಿದ ತಕ್ಷಣ ಆ ಸಾಫ್ಟ್ವೇರ್ ಅದನ್ನು ರನ್ ಮಾಡುತ್ತೆ, ಅದಕ್ಕೆಲ್ಲ ಟೈಮ್ ತಗೊಳುತ್ತೆ. ಸೊ ಇದಾದ 3 ದಿನದ ನಂತರ ನಮಗೆ ರಿಸಲ್ಟ್ ಬರುತ್ತೆ ಅಂತ ಆದರೆ ಮೇ ಬಿ 25th ಅಥವಾ ಆಫ್ಟರ್ 25th ನಮಗೆ KCETದು ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬರೋ ಚಾನ್ಸಸ್ ವೆರಿ ಹೈ ಇದೆ, ಆಯಿತಾ. ಕಾಮಿಡ್ಕೆದು ಆಯ್ತಲ್ಲ, ಇದು ಹೇಳಿದ ಪ್ರಕಾರ ಇವತ್ತು ಬರಬೇಕು. KCETದು ಆಫ್ಟರ್ 25th ಮಾಕ್ ಅಲಾಟ್ಮೆಂಟ್ನ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಆನ್ ಆರ್ ಆಫ್ಟರ್, ಆಯಿತಾ. ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬರುತ್ತೆ. ಅದಾದ ನಂತರ ಎಗೇನ್ ಅವರೊಂದು 3 days ಕೊಡ್ತಾರೆ, 2 to 3 days ಎಡಿಟಿಂಗಿಗೆ. ಆ ಎಡಿಟಿಂಗ್ ಆದಮೇಲೆ ನಿಮಗೆ ಮತ್ತೆ ಫಸ್ಟ್ ರೌಂಡ್ನ ರಿಸಲ್ಟ್ ಬರುತ್ತೆ. ಮೇ ಬಿ ಈ ಮಂತ್ನ ಎಂಡ್ ಅಥವಾ ನೆಕ್ಸ್ಟ್ ಮಂತ್ 1, 2, 3 ಒಳಗಡೆ ಬರ್ಬೋದು. ಯಾವುದು? KCETದು. ಸೊ ಕಾಮಿಡ್ಕೆದು ಇವತ್ತು ಮಾಕ್ ಅಲಾಟ್ಮೆಂಟ್ ಬರುತ್ತೆ, ನೋಡೋಣ. ಅದರ ಬೇಸಿಸ್ ಮೇಲೆ ಅವ್ರು ಸರಿಯಾಗಿ ಮಾಡ್ತಾರೆ ಅಂದ್ಕೊಳ್ತೇನೆ. KCET ಮತ್ತು ಕಾಮಿಡ್ಕೆ ಯಾವುದಾದ್ರೂ ಒಂದನ್ನು ಮಾತ್ರ ಇದು ಮಾಡಿಕೊಂಡು, ಅವ್ರು ಮೊದಲೇ ಹೇಳಿದರು ನಿಮಗೆ ಡಿಸಿಷನ್ ತಗೊಳ್ಳೋ ರೀತಿಯಲ್ಲೇ ನಾವು ರಿಸಲ್ಟನ್ನು ಕೊಡ್ತೇವೆ ಅಂತ ಹೇಳಿದರು. ಸೊ ಆ ಥರ ಮಾಡ್ತಾರಂತೇಳಿ ಅಂದ್ಕೊಳ್ತೇವೆ. ಬಟ್ ಇವತ್ತು ಕಾಮಿಡ್ಕೆದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಯಾರಿಗಾದರೂ ಏನಾದರೂ ಚೇಂಜಸ್ ಮಾಡಬೇಕು ಮಾಕ್ ಅಲಾಟ್ಮೆಂಟಿಗೆ ಅಂತಿದ್ರೆ ಇವತ್ತು ಮಾಡಿ, ಅಥವಾ ನಿಮಗೆ ಆ್ಯಕ್ಚುಯಲ್ ಅಲಾಟ್ಮೆಂಟಿಗೆ ಅಂದರೆ ಫಸ್ಟ್ ರೌಂಡ್ ಅಲಾಟ್ಮೆಂಟಿಗೆ ಟೈಮ್ ಇದೆ. ಯಾವಾಗ ನಿಮಗೆ ಒಂದು ಸಾಫ್ಟ್ವೇರ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ 2 days ಟೈಮ್ ಇದೆ. ಆವಾಗ ಕಾಲೇಜನ್ನು ಆ್ಯಡ್ ಮಾಡ್ಬೋದು, ಕಾಲೇಜನ್ನು ಡಿಲೀಟ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು, ಏನೂ ಕೂಡ ಮಾಡುವವರು ಮಾಡ್ಕೊಳ್ಳಿ. ಇದು KCET ಮತ್ತು ಕಾಮಿಡ್ಕೆದು ನಾನು ಮೇನ್ ಹೇಳ್ತಾ ಇರೋದು. KCETದು ಎನಿವೆ ಇವಾಗ ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿದೆ. ಮೇ ಬಿ ಇನ್ನೊಂದು ಏನು ಹೇಳ್ತಾರೆ, ಈಗ 22nd ಟೈಮ್ ಕೊಟ್ಟಿದ್ದಾರೆ. ಅದಾದ ನಂತರ 3 days ನಂತರ ನಿಮಗೆ ರಿಸಲ್ಟ್ ಬರ್ಬೋದು, ಆನ್ 25th or 26th. ಎಗೇನ್ ಅದಾದ ನಂತರ ಒಂದು 3-4 days ಕೊಡ್ತಾರೆ ಎಡಿಟಿಂಗಿಗೆ. ಆ ಎಡಿಟಿಂಗ್ ಆದ ಎಗೇನ್ ಮತ್ತೆ 2-3 days ನಂತರ ರಿಸಲ್ಟ್ ಬರುತ್ತೆ. ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ 3 ಅಥವಾ 4 ಒಳಗಡೆ KCET ರಿಸಲ್ಟ್ ಬರೋ ಚಾನ್ಸಸ್ ವೆರಿ ಹೈ ಇದೆ. ನೋಡೋಣ. ಇದಿಷ್ಟು ಇಲ್ಲಿನ ಅಪ್ಡೇಟ್ಗಳು. ಯಾರ್ಯಾರು ಆಪ್ಷನ್ ಎಂಟ್ರಿನ ಇನ್ನೂ ಮಾಡಿಲ್ಲ KCETಯಲ್ಲಿ ದಯವಿಟ್ಟು ಮಾಡಿ. ಕಾಮಿಡ್ಕೆಯಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಮಾಕ್ ಅಲಾಟ್ಮೆಂಟಿಗೆ ಆಪ್ಷನ್ ಎಂಟ್ರಿ ಮಾಡೋದನ್ನು ಮಿಸ್ ಮಾಡಿದ್ದೀರಾ. ದಯವಿಟ್ಟು ಮಾಕ್ ಅಲಾಟ್ಮೆಂಟ್ನ ನಂತರ, ಅಂದರೆ ಇವತ್ತು ಸಂಜೆ ನಂತರ ಮತ್ತೆ ನಿಮಗೆ ಎಡಿಟಿಂಗ್ ಆಪ್ಷನ್ ಇರುತ್ತೆ. ದಯವಿಟ್ಟು ಆವಾಗಾದರೂ ಆಪ್ಷನ್ ಎಂಟ್ರಿ ಮಾಡಿ. ಸರ್ ನಾನು ನೋಡಿಲ್ಲ, ಅಪ್ಡೇಟ್ ಬಂದಿಲ್ಲ ಅಂತ ಇದು ಮಾಡ್ಕೋಬೇಡಿ. ದಯವಿಟ್ಟು ಇವತ್ತಾದರೂ ಸಂಜೆ ಒಳಗಡೆ ಇದಕ್ಕೆ ಫಸ್ಟ್ ರೌಂಡ್ ರಿಸಲ್ಟಿಗೆ ಎಡಿಟ್ ಚಾಯ್ಸ್ ಇದೆ, ದಯವಿಟ್ಟು ಮಾಡ್ಕೊಳ್ಳಿ, ಆಯಿತಾ. ಸೊ ಇದಿಷ್ಟು ಈ ಒಂದು ವಿಡಿಯೋದ ಅಪ್ಡೇಟ್ಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಏನಾದರೂ ಅಪ್ಡೇಟ್ಗಳಿದ್ರೆ, ಹೊಸ ಅಪ್ಡೇಟ್ಗಳು ಬಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ, ಮತ್ತೆ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಇವಾಗ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.